ಜೈ ಹಿಂದ್. ನೋಡ್ರಿ, ನಾವು ಆಲ್ರೆಡಿ ಮ್ಯಾಥಮೆಟಿಕ್ಸ್ ಮೇಲೆ ನಾವು ಡಿಸ್ಕಷನ್ ಮಾಡಕತ್ತೀವಿ. ಇವತ್ತಿನ ಕ್ಲಾಸಲ್ಲೂ ಕೂಡ ನಾನು ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು ಅನ್ಕೊಂಡೆ. ಯಾವ್ದಂತಂದ್ರೆ ಅದ್ರ ಸರಳ ಬಡ್ಡಿ ಅಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್. ಭಾಳ ಅಂದ್ರೆ ಭಾಳ ಈಸಿ ಐತಿ. ಇವಾಗ ನೋಡ್ರಿ, ಆಲ್ರೆಡಿ ನಾವು LCM ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸರ್. ಆರಾಮಾಗಿ 2 ಮಾರ್ಕ್ಸ್ ಒಂದ್ ಕ್ವಶನ್ ಅಂತೂ ಬಂದೇ ಬರುತ್ತೆ. ಒಂದು ಶಿಫ್ಟ್ ಅಲ್ಲಿ ಕಂಪಲ್ಸರಿ. ಈಗ ಏನಂತಂದ್ ಹೇಳಿದ್ರೆ, ನೀವು ಯಾವುದೇ ಶಿಫ್ಟ್ ಅನ್ನ ತಗೊಂಡ್ರು LCM ಮೇಲೆ ಒಂದು ಕ್ವಶನ್ ಕಂಪಲ್ಸರಿ. ಅದಾದ ನಂತರ ಬೋರ್ಡ್ ಮಾಸ್ ರೂಲ್ ಮೇಲೆ ಇದು ಕೂಡ ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡೀನಿ. ಇದ್ರ ಮೇಲೆ 3 ಕ್ವಶನ್ಸ್ಗಳು ಬರ್ತಾವೆ. ಯಾವ್ಯಾವ ತರ ಬರ್ತಾವ ಅನ್ನೋದನ್ನ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ, ಇಲ್ಲಿ 1 ಕ್ವಶನ್, ಇಲ್ಲಿ 3 ಕ್ವಶನ್. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ್ನಿ, ರೇಷಿಯೋ ಮೇಲೆ 1 ಟೈಪ್ ಬರತ್ರಿ ಡೈರೆಕ್ಟ್ ಆಗಿ, ಅದೊಂದು ಕ್ವಶನ್. ರೇಷಿಯೋ ಮೇಲೆ ಅಪ್ಲಿಕೇಶನ್ ಲೆವೆಲ್ ಒಂದು ಬರುತ್ತೆ, ಅದೊಂದು ಕ್ವಶನ್. ಇವಾಗ ಟೋಟಲ್ ಆಗಿ ನಾವು ಎಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದೀವಿ ಅಂತಂದ ಹೇಳಿದ್ರೆ, 3, 2, 5, 6 ಕ್ವಶನ್ಸ್. ಸೊ 6 ಕ್ವಶನ್ಸ್ಗಳು ಕಂಪಲ್ಸರಿ ಬರೋ ಅಂತದ್ದು ಅಂತಂದ ಹೇಳಿದ್ರೆ ಆರಾಮಾಗಿ ಮಾಡ್ಕೊಂಡ್ರೆ 12 ಮಾರ್ಕ್ಸ್ ಬಂತು. ಇವಾಗ ಇವತ್ತಿನ ಕ್ಲಾಸಲ್ಲಿ ನಾವು ಮಾಡ್ತಾ ಇರೋದೇನು, ಸಿಂಪಲ್ ಇಂಟ್ರೆಸ್ಟ್. ಇದು ಈಸಿಯಾಗಿ ಒಂದು ಫಾರ್ಮುಲಾ ಮುಗಿದೋಯ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಬರುತ್ತೆ ನಾಳೆ ಮಾರ್ನಿಂಗ್. ಇವತ್ತ ನೀವು ಬೇಗ ಎಲ್ರಿಗೂ ಶೇರ್ ಮಾಡಿ, ವ್ಯೂಸ್ ಜಾಸ್ತಿ ಆಯ್ತು ಅಂತಂದ ಹೇಳಿದ್ರೆ 10 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅಥವಾ 10:30ಗೆ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾಳೆ ಮಾರ್ನಿಂಗ್ ಎವರೇಜ್ ವಿಡಿಯೋ ಏನಂತಂದ ಹೇಳಿದ್ರೆ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದನ್ನ ಏನಂತಂದ ಹೇಳಿ ಈಸಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್, ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ 3 ಕ್ವಶನ್ಸ್ಗಳು ಬರ್ತಾವ ಅಲ್ಲಿ. ಪ್ರಾಫಿಟ್ ಅಂಡ್ ಲಾಸ್ ಇಷ್ಟು ಮಾಡ್ಕೊಂಡ್ವಿ ಅಂತಂದ ಹೇಳಿದ್ರೆ ಒಂದು ಲೆವೆಲ್ಗೆ ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ ಮೆನ್ಸುರೇಷನ್ ಉಳಿದಿರೋದನ್ನ ನೋಡ್ಕೊಂತ ಹೋಗೋಣ. ಎಲ್ರಿಗೂ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಯಾರ್ಯಾರು ನೋಡತ್ತೀರಿ ಎಲ್ರು ಮೆಸೇಜ್ ಹಾಕ್ರಿ. ನೀವು ಸೀರಿಯಸ್ ಆಗಿ ನೋಡಕತ್ತೀರಿ ಅಂತಂದ ಹೇಳಿ ಮೆಸೇಜ್ ಹಾಕಿದ್ರೆ ನನಗೆ ಅರ್ಥ ಆಗೋದಲ್ಲ. ನಾನು ಓಕೆ ನೆಕ್ಸ್ಟ್ ವಿಡಿಯೋಸ್ ಮಾಡಿ ಹಾಕ್ಬೇಕು ಅಂತಂದ್ರೆ, ಯಾಕಂದ್ರೆ ನಮ್ಮ ವಿಡಿಯೋಸ್ ಯಾರು ನೋಡಂಗಿಲ್ಲಪ್ಪ. ಬೇರೆ ಬೇರೆಯವರೆಲ್ಲ ನೋಡಿದ್ರಿ. ನಮ್ಮ ವಿಡಿಯೋಸ್ಗಳನ್ನ ನೀವು ನೋಡಕತ್ತೀರಿ ಅಂತಂದ ಹೇಳಿ ನಮಗೆ ಗೊತ್ತಾದ್ರೆ ನಾನು ಮಾಡಿ ಹಾಕ್ತೀನಿ. ಇದು ಕ್ಲಿಯರ್, ಇಲ್ಲೇನ್ ಮಜಾಕ್ ಬೇಡ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲೇನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಒಂದು ಫಾರ್ಮುಲಾ ಬರುತ್ತಾ. ಅದನ್ನ ನಾವೇನ್ ಹೇಳ್ತೀವಿ, SI ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು P ಇಂಟು T ಇಂಟು R ಡಿವೈಡೆಡ್ ಬೈ 100 ಅಂತಂದ್ ಹೇಳ್ತೀವಿ. ಇದೇನಿದೆ ಹಿಂಗಂದ್ರ, ಇದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಡ್ಡಿ ಬರ್ತಿತ್ತು ಅಂತಂದ್ ಹೇಳಿ. ಅದಾದ ನಂತರ ಇದು ಅಸಲು ಎಷ್ಟು ಇಸ್ಕೊಂಡ್ ಬಂದಿದೀವಿ ನಾವು, ಇದು ಟೈಮ್ ಎಷ್ಟು ವರ್ಷ ಅಂತಂದ್ ಹೇಳಿ. R ಅನ್ನೋದೇನು, ಬಡ್ಡಿ ದರ. ಇದು 100 ನಾರ್ಮಲ್ ಆಗಿ. ಅದಾದ ನಂತರ ಟೋಟಲ್ ಅಮೌಂಟ್ ಈಕ್ವಲ್ ಟು P ಪ್ಲಸ್ SI ಅಂತಂದ್ ಹೇಳಿ ಬರುತ್ತೆ. P ಪ್ಲಸ್ SI. ಇಲ್ಲಿ ನಾನೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇವಾಗ. ಈಗ ನೀವೇನ್ ಮಾಡ್ತೀರಾ ಅಂತಂದ್ ಹೇಳಿದ್ರೆ, ನಿಮ್ಗ ದುಡ್ಡು ಬೇಕಾಗಿರ್ತಾವ. ನಿಮ್ಮ ಫ್ರೆಂಡ್ ಹತ್ರ ಅಥವಾ ಯಾರೋ ದೊಡ್ಡವ್ರ ಹತ್ರ ನೀವು ಒಂದು 10,000 ರೂಪಾಯಿಯನ್ನ ಇಸ್ಕೊಂಡ್ ಬರ್ತೀರಿ. 10,000 ಏನಂತಂದ್ ಹೇಳಿದ್ರೆ 2 ವರ್ಷದವರೆಗೂ ಇಸ್ಕೊಂಡ್ ಬರ್ತೀರಿ. ಅವ್ರೇನ್ ಹೇಳ್ತಾರ, ನಾ ಹಂಗ ಕೊಡಂಗಿಲ್ಲಪ್ಪ, ಸೊ ಅದಕ್ಕೆ ಬಡ್ಡಿ ಇರ್ತೈತೆ ಅಂತಂದ್ರೆ. ಎಷ್ಟು ಏನ್ರಿ ಅಂತ ಕೇಳಿದ್ರೆ 5% ಬಡ್ಡಿ ಇರುತ್ತೆ ಅಂತಂದೇಳಿ. ಈಗೇನ್ ನೀವು ಇಸ್ಕೊಂಡ್ ಬಂದಿರ್ತಾರಲ್ಲ, ಅದು P ಅಂತಂದ್ ಹೇಳ್ದಂಗ ಆಯ್ತು. ಅಂದ್ರೆ ಪ್ರಿನ್ಸಿಪಲ್, ಅಸಲು ಅಂತಂದ್ ಹೇಳ್ತೀವಿ. ಕನ್ನಡ ಏನಂತ ಹೇಳ್ತೀವಿ, ಅಸಲು. ಎಷ್ಟು ವರ್ಷ ಅಂತಂದ್ ಕೊಟ್ಟಿರ್ತಾನಲ್ಲ, ಅದು ಟೈಮಿಂಗ್, ಅದು T ಅಂತಂದ್ ಹೇಳ್ತೀವಿ. ಆಮೇಲೆ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಅಂತಂದ್ ಹೇಳ್ತಾನಲ್ಲ, ಅದನ್ನ ನಾವು R ಅಂತಂದ್ ಹೇಳ್ತೀವಿ. ಇದೆಲ್ಲ ಆದ ನಂತರ 2 ವರ್ಷ ಆದ ನಂತರ ಒಂದು ಟೋಟಲ್ ಒಂದು ಕ್ಯಾಲ್ಕುಲೇಷನ್ ಮಾಡ್ರೆ, ನಾನ್ ಮಾಡಂಗಿಲ್ಲ ಸುಮ್ಮನೆ ಹೇಳಕತ್ತೀನಿ. ಒಂದು ಕ್ಯಾಲ್ಕುಲೇಷನ್ ಅಮೌಂಟ್ ಮಾಡ್ರೆ ಏನಂತಂದ್ ಹೇಳಿ 1,000 ರೂಪಾಯಿ ಜಾಸ್ತಿ ಕೊಡೋದಾಗತ್ತೆ. 1,000 ರೂಪಾಯಿ ಬಡ್ಡಿ ಕೊಡೋದಾಗತ್ತೆ. ಅದನ್ನ ನಾವು ಸಿಂಪಲ್ ಇಂಟ್ರೆಸ್ಟ್ ಕೊಡ್ತೀವಿ. ಅದಾದ ನಂತರ ಟೋಟಲ್ ಅವ್ಗೆ ಎಷ್ಟು ಕೊಡ್ಬೇಕಾಗತ್ತೆ ಅಮೌಂಟ್, ಟೋಟಲ್ ಮೊತ್ತ ಎಷ್ಟು ಕೊಡ್ಬೇಕಾಗತ್ತೆ, ಅಮೌಂಟ್ ಎಷ್ಟು ಕೊಡ್ಬೇಕಾಗತ್ತೆ ಅವಂಗ. ಸರ್ ಅಸಲು ಎಷ್ಟು ಇಸ್ಕೊಂಡ್ ಬಂದೇವ್ರಿ ಅದನ್ರಿ, ಪ್ಲಸ್ ಬಡ್ಡಿ ಎಷ್ಟಾಗೈತ್ರಿ ಅದ, ಎರಡು ಸೇರಿ ಕೊಡ್ತಾರಲ್ಲ, ಇದನ್ನ ಎರಡು ಸೇರಿನ ನಾವೇನಂತ ಕರಿತೀವಿ ಅಂದ್ರೆ ಅಮೌಂಟ್ ಅಂತ ಕರಿತೀವಿ. ಇಷ್ಟ ಬೇಸಿಕ್ ನೆನ್ಪಿಟ್ಕೊಡ್ರಿ. ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡ್ರಿ, ಒಂದು ಮೊತ್ತದ ಮೇಲೆ 40 ವರ್ಷಗಳವರೆಗೆ ಅಂತಂದೈತೆ. ಏನ್ರಿದ 40 ವರ್ಷ. ಮೊದಲು ಮ್ಯಾಥಮೆಟಿಕ್ಸ್ ಅನ್ನ ಸಾಲ್ವ್ ಮಾಡಕ ಎಲ್ರು ಹೇಳ್ತಾರೆ ನಮಗ್ ಟ್ರಿಕ್ಸ್ ಬೇಕು. ನಮಗ್ ಟ್ರಿಕ್ಸ್ ಎಲ್ಲ ಬೇಡ. ಏನ್ ಬೇಕು, ಏನ್ ಕೊಟ್ಟಿದ ಅನ್ನೋದು ಓದಿ ಕೆಳಗ್ ಬರ್ಕೊಂಡ್ರೆ ಸಾಕು. ಅರ್ಧ ಕ್ವಶನ್ ಏನಂತ ಹೇಳಿದ್ರೆ ಆನ್ಸರ್ ಬಂದಂಗ. ಇಲ್ಲಿ ನೋಡ್ರಿ, T ಅನ್ನೋದು ಏನಿದೆ, ಇದೇನಿದು 40 ವರ್ಷ ಅನ್ನೋದು ಎಲ್ರಿಗೂ ಗೊತ್ತಾಗತ್ತ. 40 ವರ್ಷ ಅನ್ನೋದು ಗೊತ್ತಾಗತ್ತ, ಯಾರಿಗ್ ಗೊತ್ತಾಗಂಗಿಲ್ಲ ವರ್ಷ ಅನ್ನೋದ. 40 ವರ್ಷ ಅಂತಂದ್ ಹೇಳಿದ್ರೆ ಅದು T ಕೊಟ್ಟಿದಾನ ಅಂತಂದ್ ಹೇಳಿ, ಟೈಮ್ ಕೊಟ್ಟಿದಾನ. ಇದನ್ನ ನಾವೇನ್ ಬರೀಬೇಕು, 40 ವರ್ಷ ಅಂತಂದ್ ಹೇಳಿ ಬರ್ಕೊಬೇಕು. ನೆಕ್ಸ್ಟ್, ಪಡೆದ ಸರಳ ಬಡ್ಡಿ ಎಷ್ಟಾಗೈತೆ ಅಂತಂದ್ ಹೇಳಿದ್ರೆ, ಪಡೆದ ಸರಳ ಬಡ್ಡಿಯು ಆ ಮೊತ್ತದ, ಅವ್ನ ಏನ್ ಇಸ್ಕೊಂಡ್ ಬಂದಿದಾನಲ್ಲ, ಎಷ್ಟು ಇಸ್ಕೊಂಡ್ ಬಂದಿದಾನ, P ಅಂತಂದ್ ಹೇಳಿ ಇಸ್ಕೊಂಡ್ ಬಂದಿದ್ದಾನೆ. ಯಾಕಂತಂದ್ ಹೇಳಿದ್ರೆ ನಮ್ಗೆ ಇಲ್ಲಿ ರೊಕ್ಕದು ಕೊಟ್ಟಿಲ್ಲ. ಎಷ್ಟು ಇಸ್ಕೊಂಡ್ ಬಂದಿದ, P ಅಂತಂದ್ ಹೇಳಿ ಇಸ್ಕೊಂಡ್ ಬಂದಿರ್ತಲ್ಲ, ಆ ಮೊತ್ತದ 2/5 ರಷ್ಟ ಆಗಿರತ್ತ ಅಂತಂದ್ ಹೇಳಿ. ಬಡ್ಡಿ ಎಷ್ಟಾಗಿರತ್ತ ಅಂತಂದ್ ಹೇಳಿದ್ರೆ ಅವ್ನು ಏನ್ ಇಸ್ಕೊಂಡ್ ಬಂದಿರ್ತಲ್ಲ ಅದ್ರದ್ದು 2/5 ರಷ್ಟ ಆಗಿರತ್ತ. ಹಂಗಾದ್ರೆ ವಾರ್ಷಿಕ ಬಡ್ಡಿ ದರ ಅಂತಂದ್ ಹೇಳಿದ್ರೆ ನಾವು R ಅನ್ನ ಕಂಡು ಹಿಡ್ಕೋಬೇಕು ಇವಾಗ. ಸೊ ಇಷ್ಟೈತೆ, ಇದನ್ನ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. R ಕಂಡು ಹಿಡ್ಕೋಬೇಕಂದ್ರೆ ನಮ್ದು ಫಾರ್ಮುಲಾ ಏನು, SI ಈಕ್ವಲ್ ಟು P ಇಂಟು T ಇಂಟು R ಡಿವೈಡೆಡ್ ಬೈ 100. ಇದು ನಮ್ದು ಫಾರ್ಮುಲಾ. ಈಗ ಈ ನೀವು ಫಾರ್ಮುಲಾ ಪ್ರಕಾರ ಯೂಸ್ ಮಾಡ್ಕೊಂತ ಹೋದ್ರೆ SI ಏನಂತಂದೈತೆ, SI ಅಂತಂದ್ ಹೇಳಿದ್ರೆ ಏನ್ ಕೊಟ್ಟಿದಾನ,
ಸರ್ 2p/5 ಅಂತಂದು ಕೊಟ್ಟಿದ್ದಾನೆ. ಇದನ್ನ ಗುಣಿಸಿದ್ರೆ ಎಷ್ಟಾಗತ್ತೆ? 2p/5 ಈಕ್ವಲ್ ಟು ಪಿ ಎಷ್ಟೈತೆ ಸರ್? ಪಿ ಎಷ್ಟ್ ಅಂತ ಕೊಟ್ಟಿಲ್ರಿ, ಅವ್ನ್ ಪಿ ಅಂತಾನ ತಗೊಂಡಿವ್ರಿ. ಅದಾದ ನಂತರ ಟೈಮ್ ಎಷ್ಟು ಕೊಟ್ಟಿದಾನ ಸರ್? 40 ವರ್ಷ ಕೊಟ್ಟಿದಾನ. ಅದಾದ ನಂತರ ಆರ್ ಕಂಡಿಡಿ ಅಂತಂದ್ ಹೇಳಿದಾನ. ಕೆಳಗಡೆ 100 ರೀ. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. 2 4, 2 5 10. ಇದ್ ನೋಡ್ರಿ, ಇದ್ 5 ಆ ಕಡೆ ಹೋಯ್ತು ಅಂತಂದ್ ಹೇಳಿದ್ರೆ ಮೇಲ್ಗಡೆ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಇದು ಕ್ಯಾನ್ಸಲ್. ಇನ್ನೇನ್ ಉಳಿತ್ರಿ ನೋಡ್ರಿ, ಇದು 2 ಕ್ಯಾನ್ಸಲ್, ಇದು 2 ಕ್ಯಾನ್ಸಲ್. ಇದು 2 ಕೆಳಗಡೆ ಬಂತಂತ ಹೇಳಿದ್ರೆ ಈ ಕಡೆ ಬರುತ್ತೆ ಇದು. ಸೊ ಇದು 2 ಕ್ಯಾನ್ಸಲ್. ಇನ್ನೇನ್ ಉಳಿತು ಸರ್? ಪಿ ಉಳಿತು. ನಾ ಬರೀತೀನಿ ನೋಡ್ರಿ, ಪಿ ಈಕ್ವಲ್ ಟು ಪಿ ಮತ್ತೇನ್ ಉಳಿತು? ಇಂಟು ಆರ್ ಉಳಿತು. ಸೊ ಪಿ ಆ ಕಡೆ ಕಳಿಸ್ರಿ, ಆರ್ ಈಕ್ವಲ್ ಟು p/ಪಿ. ಇದು ಕ್ಯಾನ್ಸಲ್. ಸೊ ಆನ್ಸರ್ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 1 ಅಂತಂದ್ ಬರುತ್ತೆ. ಎಷ್ಟು ಪರ್ಸೆಂಟೇಜ್ ಬಡ್ಡಿಲೆ ಕೊಟ್ಟಿರ್ತಾನ? 1% ಬಡ್ಡಿ ದರದಲ್ಲಿ ಅವನು ದುಡ್ಡನ್ನ ಕೊಟ್ಟಿರ್ತಾನ. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳು ಡೈರೆಕ್ಟ್ ಆಗಿ ಬರ್ತಾವ. ಡೈರೆಕ್ಟ್ ಆಗಿ ಆನ್ಸರ್ಸ್ ಅನ್ನ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಸೇಮ್ ಅದೇ ತರ ಕ್ವಶನ್ ಐತೆ ನೆಕ್ಸ್ಟ್ ಶಿಫ್ಟ್ ಒಳಗಡೆ. ನೋಡ್ರಿ, ಒಂದ್ ಶಿಫ್ಟ್ ಅಲ್ಲಿ ಒಂದೇ ಕ್ವಶನ್, ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕಂಪಲ್ಸರಿ 100% ಬರುತ್ತೆ. ಇದು ನೋಡ್ರಿ, ಒಂದು ಮೊತ್ತದ ಮೇಲೆ ಆಲ್ರೆಡಿ 4 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋಣ. ಇದು 5ನೇ ವಿಡಿಯೋ. ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮ್ಯಾಥಮೆಟಿಕ್ಸ್ ಕರೆಕ್ಟ್ ಆಗಿ ನೋಡ್ಕೊಂತ ಹೋಗ್ರಿ. ಇದನ್ನ ನೋಡ್ರಿ, ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಜೈ ಹಿಂದ್, ಮುಗಿದೋಯ್ತು, ಜಾಬ್ ಹಿಡ್ದಂಗ, ಮಾರ್ಕ್ಸ್ ಬಂದ್ಬಿಡತ್ತೆ ಎಲ್ಲ. ಸೊ ನೋಡ್ರಿ, ಒಂದು ಮೊತ್ತದ ಮೇಲೆ ಒಂದು ಮೊತ್ತ ಐತೆ, ಎಷ್ಟಂತಂದ್ ಗೊತ್ತಿಲ್ಲ, ಕೊಟ್ಟಿಲ್ಲ ಅವ್ ಪಿ. 5 ವರ್ಷಗಳವರೆಗೆ. 5 ವರ್ಷ ಅನ್ನೋದು ಏನಿದು? ಟೈಮ್ ಅಲ್ಲ, ಟಿ ಅಂತಂದ್ ಹೇಳಿ 5 ವರ್ಷ ಅಂತಂದ್ ಹೇಳಿ ಬರ್ಕೊಂಡ್ವಿ ಸರ್. ಪಡೆದ ಸರಳ ಬಡ್ಡಿಯು ಆ ಮೊತ್ತದ 2/5 ಸಮ ಆಗೈತೆ. 2/5 ಏನಂತಂದ್ ಹೇಳಿದ್ರೆ ಸಮ ಆಗೈತೆ. ಆ ಮೊತ್ತ ಅದ್ರ 2/5 ಏನಂತಂದ್ ಹೇಳಿದ್ರೆ ಬಡ್ಡಿ ಸಮ ಆಗೈತಿ. ಕ್ಲಿಯರ್ ಎಲ್ರಿಗೂ? ಹಂಗಾದ್ರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತಂದ್ ಕೇಳಿದಾನ. ಆರ್ ಎಷ್ಟು ಅಂತಂದ್ ಕೇಳಿದಾನ. ಸೇಮ್ ಕೊಟ್ಟಿದ್ದಾನ, ಬಟ್ ಅದ್ರ ವರ್ಷ ಚೇಂಜ್ ಮಾಡಿದಾನ ಅಷ್ಟ. ಅಲ್ಲಿ 40 ವರ್ಷ ಕೊಟ್ಟಿದ್ದ, ಇಲ್ಲಿ ಎಷ್ಟು ಕೊಟ್ಟಿದಾನ? 5 ವರ್ಷ ಕೊಟ್ಟಿದ್ದಾನ. ಈಗ ಏನ್ ಮಾಡ್ಬೇಕ? SI ಈಕ್ವಲ್ ಟು ನಮ್ದು ಫಾರ್ಮುಲಾ PTR/100 ಅನ್ನೋದು ಒಂದು ಇದು ಬೇಸಿಕ್ ನಮ್ದು ಇದು ರೂಲ್ ಇದ್ದಂಗ ಅದೊಂಥರ. SI ಎಷ್ಟೈತ್ ನೋಡ್ರಿ? 2/5 ಪಿ ಅಂತಂದ ಐತೆ. ಈಗ ಪಿ ಅಂದ್ರೆ ಅವ ಏನು ಕೊಟ್ಟಿಲ್ಲ, ಪಿ ಅಂತಂದ್ ತಗೋಣ. ಟೈಮ್ ಎಷ್ಟು ಕೊಟ್ಟಿದಾನ? 5 ವರ್ಷ ಕೊಟ್ಟಿದಾನ. ಆರ್ ಕಂಡಿಡಿ ಅಂತಂದ್ ಹೇಳಿದಾನ. /100 ನೋಡ್ರಿ, 5 1 ಸೊ ಆಗ್ಲೇ ಯಾರ ಕ್ಯಾಲ್ಕುಲೇಷನ್ ಬಂದಿಲ್ಲ, ಇನ್ ನೋಡೋಣ ಉಳಿದದ್ದೆಲ್ಲ. ಈಗ ಆರ್ ನ ಕಂಡಿಡ್ಬೇಕು, ಇನ್ ಒಂದೇ ಬಿಡೋಣ. ಇದು 20 ಮೇಲ್ಗಡೆ ಹೋಗುತ್ತ ನೋಡ್ರಿ. 2/5 ಈ ತರ ಐತಲ್ಲ. ಸೊ ಈ 20 ಏನಂತಂದ್ ಹೇಳಿದ್ರೆ ಮೇಲ್ಗಡೆ ಹೋಗುತ್ತೆ, ಇಲ್ಲಿ ಮೇಲ್ ಬಂತು. ಸೊ ಇದು ಪಿ ನ ಆ ಕಡೆ ಕಳಿಸಿದ್ರೆ ಇದು ಕೆಳಗಡೆ ಬರುತ್ತೆ, ಪಿ ಕೆಳಗಡೆ ಬಂತು. ಸೊ ಈಕ್ವಲ್ ಟು ಆರ್ ಆಯ್ತು. ಇದು ಪಿ ಕ್ಯಾನ್ಸಲ್, ಇದು ಪಿ ಕ್ಯಾನ್ಸಲ್. 5 1 5 4 20. ಸೊ ಆರ್ ಈಕ್ವಲ್ ಟು ಎಷ್ಟಾಗತ್ತೆ ನೋಡ್ರಿ? ಇನ್ನೇನು ಉಳಿತು? 2 × 4 ಉಳಿತು. 8% ಏನಂತಂದ್ ಹೇಳಿದ್ರೆ ಆರ್ ಆಯ್ತು. ಬಡ್ಡಿ ದರ ಎಷ್ಟಾಗತ್ತೆ? 8%. ಆಪ್ಷನ್ ಎ ಕರೆಕ್ಟ್ ಆಗತ್ತೆ ಇದ್ರಲ್ಲಿ. ಸೊ ಇಲ್ಲಿ ನೋಡ್ರಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗೈತೆ ನೋಡ್ರಿ. ಒಂದು ನಿರ್ದಿಷ್ಟ ಹಣದ ಮೊತ್ತವು ಏನೈತಿ? ಪಿ ಅಂತಂದೈತಿ. ಏನು ಕೊಟ್ಟಿಲ್ಲ ಅಂತಂದ್ ಹೇಳಿದ್ರೆ ಪಿ ಅಂತ ಬರ್ಕೋಬೇಕು. ಮೊತ್ತವು ಸರಳ ಬಡ್ಡಿ ದರದ ಲೆಕ್ಕದಲ್ಲಿ 8 ವರ್ಷ 6 ತಿಂಗಳು. ಟೈಮ್ ಎಷ್ಟು ಕೊಟ್ಟಿದಾನ ಅಂತಂದ್ ಹೇಳಿದ್ರೆ 8 ವರ್ಷ 6 ತಿಂಗಳು ಅಂತಂದ್ ಕೊಟ್ಟಿದಾನ. 8 ವರ್ಷ 6 ತಿಂಗಳು ಅಂತಂದ್ ಹೇಳಿ ಬರ್ಕೊಂಡ್ವಿ. ಸೊ ಅದೇನಾಗತ್ತ? ಒಂದು ನಿರ್ದಿಷ್ಟ ಹಣದ ಮೊತ್ತವು ಸರಳ ಬಡ್ಡಿ ದರದ ಲೆಕ್ಕದಲ್ಲಿ 8 ವರ್ಷ 6 ತಿಂಗಳೊಳಗಡೆ 3 ಪಟ್ಟಾಗತ್ತೆ. ಇದು ನಾವೇನ್ ಇಸ್ಕೊಂಡ್ ಬಂದಿದೀವಲ್ಲ, 8 ವರ್ಷ 6 ತಿಂಗಳಲ್ಲಿ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 3 ಪಟ್ಟು ಆಗತ್ತ. ಅದು ಎಷ್ಟಾಗತ್ತ? 3 ಪಟ್ಟು ಆಗತ್ತ. ಹಂಗಾದ್ರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ಬಡ್ಡಿ ದರ ಅಂತಂದ್ ಹೇಳಿದ್ರೆ ಆರ್ ಕೇಳಿದಾನ. ಇಷ್ಟು ನಾವ್ ಏನ್ ಕೊಟ್ಟಿದಾನ ಬರ್ಕೊಂಡ್ವಿ. ಇವಾಗ ನೋಡ್ರಿ ಸರ್, ನಾವು ತಗೊಂಡ್ ಬಂದಿರೋದ್ನ ನಾವ್ ಏನಂತ ಕರಿತೀವಿ? ಪಿ ಅಂತ ಕರಿದ್ವಿ. ನಾವು ಇವಾಗ ತಗೊಂಡ್ ಇಷ್ಟು ಬಂದಿದೀವಿ, 8 ವರ್ಷ 6 ತಿಂಗಳೊಳಗ ಅಂತಂದ್ ಹೇಳಿದ್ರೆ 3 ಪಟ್ಟು ಆಗೈತೆ. ಅಂದ್ರೆ ನಾವ್ ಎಷ್ಟು ಕೊಡ್ಬೇಕು ಅವ್ಗ ರಿಟರ್ನ್? 3 ಪಟ್ಟು ಕೊಡ್ಬೇಕು. ಅಂದ್ರೆ ಇವಾಗ ಇಲ್ಲಿ ಎಷ್ಟು ಹೆಚ್ಚು ಕೊಡಾಕತ್ತೀವಿ? ಎಷ್ಟು ಹೆಚ್ಚು ಕೊಡತ್ತೀವಿ ಸರ್? 2 ಪಟ್ಟು ಜಾಸ್ತಿ ಕೊಡಾಕತ್ತೀವ್ರಿ. 2 ಪಟ್ಟು ಅನ್ನೋದು ಏನಾಯ್ತಿದು? ಸಿಂಪಲ್, ನೀವ ಹೇಳ್ರಿ. ಇವಾಗ 10,000 ಇಸ್ಕೊಂಡ್ ಬಂದಿದ್ರಿ, 30,000 ರಿಟರ್ನ್ ಕೊಡತ್ತೀರಿ ಅಂತಂದ್ ಹೇಳಿದ್ರೆ ಇನ್ನು 20,000 ಎಕ್ಸ್ಟ್ರಾ ಕೊಟ್ರಲ್ಲ, ಅದೇನಾಗತ್ತ? ಬಡ್ಡಿ ಆಗತ್ತ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ SI ಅಂತ ಕರಿತೀವಿ. 1 ಪಟ್ಟು ಇಸ್ಕೊಂಡ್ ಬಂದಿರಿ, ಅದು 3 ಪಟ್ಟು ಕೊಡಾಕತ್ತೀರಿ ರಿಟರ್ನ್. 2 ಪಟ್ಟು ಅನ್ನೋದು ಏನಾಯ್ತು ಸರ್? ಸಿಂಪಲ್ ಇಂಟ್ರೆಸ್ಟ್ ಐತ್ರಿ. ಬಡ್ಡಿ ಅಷ್ಟು ಬಡ್ಡಿ ಜಾಸ್ತಿ ಕೊಡಾಕತ್ತೀವಿ. SI ಆಯ್ತು. ಇನ್ನೇನು ಉಳಿತು? ಬಂತಲ್ಲ, ಫಾರ್ಮುಲಾ ಹಾಕ್ರಿ. SI ಈಕ್ವಲ್ ಟು ಪಿ ಇಂಟು ಟಿ ಇಂಟು R/100. ಇದು ನಮ್ದು ಫಾರ್ಮುಲಾ. SI ಎಷ್ಟೈತ್ರಿ ಸರ್? 2p ಐತ್ರಿ. ನಮ್ದು ನಾರ್ಮಲ್ ಎಷ್ಟು ಇಸ್ಕೊಂಡ್ ಬಂದೇವ್ರಿ? ಪಿ. ಅದ ಅಸಲ್ ಪಿ ಅಂತಂದೈತ್ರಿ. ಟೈಮ್ ಎಷ್ಟು ಕೊಟ್ಟಿದಾರ್ರಿ? ಇದನ್ನ ಒಂದ್ ಸ್ವಲ್ಪ ಏನಂತಂದ್ ಹೇಳಿ ಚೇಂಜಸ್ ಮಾಡ್ಕೋಬೇಕು. ಇವಾಗ ನೀವ್ ಹೇಳ್ರಿ, ಈಗ 8 ತಿಂಗಳೈತಿ, ಎಲ್ಲಾನು ವರ್ಷದಾಗ ಕನ್ವರ್ಟ್ ಮಾಡ್ಕೋಬೇಕು. ಇದು 8 ವರ್ಷ ಐತೆ, ಓಕೆ, ನಾರ್ಮಲ್. ಇದು 6 ತಿಂಗಳೈತೆ. ಈ 6 ತಿಂಗಳನ್ನ ನೀವು ವರ್ಷದಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರ 6 ತಿಂಗಳು ಡಿವೈಡೆಡ್ ಬೈ ಟೋಟಲ್ ಎಷ್ಟು ತಿಂಗಳು ಇರ್ತಾವ? 12 ತಿಂಗಳು ಇರ್ತಾವ. 6 1 6 2
ಸೊ ನಾವು ಹೆಂಗ್ ಬರಿತೀವಿ 8 ಇಂಟು 1/2 ಅಂತ ಬರಿತೀವಿ. ಸೊ ಇದನ್ನ ಇನ್ನೂ ಕನ್ವರ್ಟ್ ಮಾಡ್ಕೋಬೇಕು. 8 16 ಪ್ಲಸ್ 17 ವರ್ಷ ಅಂತಂದ್ ಹೇಳಿ ಆಗತ್ತೆ. ಎಷ್ಟಾಗತ್ತೆ? 17/2 ವರ್ಷ ಅಂತಂದ್ ಹೇಳಿ ಆಗತ್ತೆ. ಸೊ ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ಎಲ್ಲಾನು ತಿಂಗಳೊಳಗೆ ತಗೊಳ್ರಿ, ಇದು ಮಾಡ್ಕೊಡ್ರಿ. ಈಗ ನೋಡ್ರಿ 8 ವರ್ಷ ಅಂತಂದ್ ಹೇಳಿದ್ರೆ ಎಷ್ಟು ತಿಂಗಳಾಗ್ತಾವ? 8 ವರ್ಷ ಅಂತಂದ್ ಹೇಳಿದ್ರೆ ಎಷ್ಟಾಗ್ತಾವ? 1 ವರ್ಷಕ್ಕೆ 12 ತಿಂಗಳು ಅಂತಂದ್ ಹೇಳಿದ್ರೆ 8 ವರ್ಷಕ್ಕ 96 ತಿಂಗಳ್ರಿ. 96 ಪ್ಲಸ್ 6 ತಿಂಗಳು ಅಂತಂದ್ ಹೇಳಿದ್ರೆ 100 ತಿಂಗಳ್ರಿ. ಎಷ್ಟಾಯ್ತ್ರಿ? ಸಾರಿ, 102 ತಿಂಗಳು. 102 ತಿಂಗಳನ್ನ ಇವಾಗ ಏನ್ ಮಾಡ್ಬೇಕು? ವರ್ಷದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. 102/12. 102/12. ಸೊ ಇದನ್ನ ಏನ್ ಮಾಡ್ಕೊಳ್ರಿ ಅಂತಂದ್ ಹೇಳಿದ್ರೆ ಈಗ ಇದು ಮಾಡ್ಕೊಡ್ರಿ, ಕಟ್ತಾ ಹೊಡಿರಿ. ಎಷ್ಟಾಗತ್ತೆ? ಸರಿ, 2 5 10 ರೀ, 2 1 2 ರೀ. ಇದ್ ನೋಡ್ರಿ 2 6 12 ರೀ. ನೆಕ್ಸ್ಟ್ ಯಾವ್ದ್ರಿಂದ ಹೋಗುತ್ತೆ ನೋಡ್ರಿ? ಸರಿ, ಇದು 3 2 6 ರೀ. ಇದ್ ನೋಡ್ರಿ ಇಲ್ಲಿ ಏನಾಗತ್ತ? 3 1 3 ರೀ. ಸರಿ, 2 ಉಳಿತ್ರಿ. 2 1 ಅಂತಂದ್ರೆ 21 ಆಯ್ತ್ರಿ. 3 7 21. ಸೇಮ್ 17/2. ನಿಮ್ಗೆ ಯಾವ್ದು ಬೇಕು ಸೊ ಅದನ್ನ ಯಾವ ತರ ಏನಂತಂದ್ ಹೇಳಿ ಚೇಂಜ್ ಮಾಡ್ಬೇಕು. ಬೆಟರ್ ಕೆಳಗಡೆ ಬೆಟರ್ ಅನ್ಸುತ್ತಲ್ಲ. ಸೊ ಇದನ್ನ ಏನಂತಂದ್ ಹೇಳಿದ್ರೆ ಮಾಡ್ಕೊಡ್ರಿ. ನಮ್ಗೆಲ್ಲ ಕಟ್ತಾ ಹೋದ ನಂತರ 17/2 ಅಂತಂದ್ ಬಂತು. ಸೊ ಟೈಮ್ ಎಷ್ಟೈತಿ? 17/2. ಸೊ ಇಲ್ಲಿ ಇನ್ನೊಂದ್ ಏನಂತಂದ್ ಹೇಳಿದ್ರೆ 100 ಇರುತ್ತೆ. ಅದಾದ ನಂತರ ನಾವು ಆರ್ ಅನ್ನ ಕಂಡಿಡ್ಕೊಬೇಕು. ಸೊ ಆರ್ ಅನ್ನ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಆ ಕಡೆ ಕಳಿಸ್ರಿ. ಆರ್ ಈಕ್ವಲ್ ಟು ಇಲ್ಲಿ ಏನಂತಂದ್ ಹೇಳಿದ್ರೆ ಈ ಕಡೆ 2p ಅಂತಂದ್ ಇರ್ತೈತೆ ನೋಡ್ರಿ. ಇದನ್ನ ಈ ಕಡೆ ಕಳಿಸಿದ್ರೆ ಮೇಲ್ಗಡೆ ಹೋಗುತ್ತೆ 100, ಅದ್ರ ಜೊತೆ 2 ಹೋಗುತ್ತೆ. ಇವೆಲ್ಲ ಏನಂತಂದ್ ಹೇಳಿದ್ರೆ ಕೆಳಗಡೆ ಬರ್ತಾವ. p ಇಂಟು 17 ಅಂತಂದ್ ಹೇಳಿ. ಸೊ ನೋಡ್ರಿ ಪಿ ಕ್ಯಾನ್ಸಲ್ ಆಗೋಯ್ತಾ? ಅದಾದ ನಂತರ ಉಳಿದಿದ್ ನೋಡ್ರಿ. ಸೊ ನೆಕ್ಸ್ಟ್ ನೋಡ್ರಿ ಎಷ್ಟಾಗತ್ತೆ? ಇದು ಎಲ್ಲ ಉಳಿದ ನಂತರ ಇದು 400 ಆಗತ್ತೆ. 2 ಇಂಟು 100 200, 200 ಇಂಟು 2 400. 400/17. ಇದನ್ನ ಡಿವೈಡೆಡ್ ಬೈ ಮಾಡ್ಕೊಡ್ರಿ. ಆರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 23.52 ಬರುತ್ತೆ. ಎಷ್ಟು ಬರುತ್ತೆ? 23.52. ಸೊ ನೀವೇನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ಕೋಬೇಕು. ಯಾವ ತರ? 400 ಡಿವೈಡೆಡ್ ಬೈ ಈ ತರ. 17 ಒಂದ್ಲೆ ಬರಂಗಿಲ್ಲ. 17 34. ಇಲ್ಲಿ ಎಷ್ಟು ಉಳಿತು? 6 ಉಳಿತು. ಸೊ ನೆಕ್ಸ್ಟ್ ನೋಡ್ರಿ ಎಷ್ಟು ಬರುತ್ತಾ? 17 4. ಸೊ 17 4 ಎಷ್ಟು ಬರುತ್ತೆ ನೋಡ್ರಿ? 17 4 68 ಆಗುತ್ತೆ. 68 ಬರಂಗಿಲ್ಲ. 17 4 ಬರಂಗಿಲ್ಲ. 17 3 ಎಷ್ಟಂದ್ರೆ 51. ಸೊ ಇನ್ನೆಷ್ಟು ಉಳಿತು? 9 ಅಂತಂದು ಉಳಿತು. ಪಾಯಿಂಟ್ ಕೊಡ್ತೀವಿ, 0 ತಗೊಂತೀವಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಉಳಿದ್ ಮಾಡ್ಕೊಂಡು ಹೋಗ್ತೀವಿ. ನಮ್ದು ಆನ್ಸರ್ ಎಷ್ಟು ಬರುತ್ತೆ? 23.52 ಅಂತಂದ್ ಹೇಳಿ ಬರುತ್ತೆ. ಇಷ್ಟು ಮಾಡಿದ್ರೆ ಸಾಕು. 23 ಅನ್ನೋದು ಒಂದೈತೆ. ನಮ್ದು ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಸೊ ಇಲ್ಲಿ ನೋಡ್ರಿ ಇದು ಬಾಳ ಇಂಪಾರ್ಟೆಂಟ್ ಟಾಪಿಕ್ ಆಗತ್ತೆ. ಇದು ಏನ್ ಕ್ವಶನ್ ಐತಲ್ಲ, ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ಇದನ್ನ ಹೆಂಗ್ ನಾವು ಶಾರ್ಟ್ ಕಟ್ ಆಗಿ ಮಾಡೋಣ ಅಂತಂದ್ ಹೇಳಿ. ಒಂದು ನಿರ್ದಿಷ್ಟ ಮೊತ್ತವು ಸರಳ ಬಡ್ಡಿಯ ದರದಲ್ಲಿ 10 ವರ್ಷಗಳಲ್ಲಿ ಏನಂತಂದ್ ಹೇಳಿದ್ರೆ 10 ವರ್ಷಗಳಲ್ಲಿ ಎಷ್ಟಾಗತ್ತ? 7 ಪಟ್ಟು ಆಗತ್ತ. ಇಲ್ಲಿ ನೋಡ್ರಿ ಒಂದು ನಿರ್ದಿಷ್ಟ ಮೊತ್ತದ ಒಂದ್ ಸಾಲ ತಗೊಂಡ್ ಬಂದೇವು, ಪಿ ಅಂತಂದ್ ಹೇಳ್ತೀವಿ. ಅದನ್ನ 10 ವರ್ಷದಲ್ಲಿ ಏನಂತಂದ್ ಹೇಳಿದ್ರೆ ಅದು ಎಷ್ಟು ಪಟ್ಟಾಗತ್ತ? 7 ಪಟ್ಟಾಗತ್ತ. ಎಷ್ಟು ಪಟ್ಟಾಗತ್ತ? 7 ಪಟ್ಟಾಗತ್ತ. ಸೇಮ್ ಅಷ್ಟೇ ಸರಳ ಬಡ್ಡಿಯ ದರದಲ್ಲಿ ಇಲ್ಲಿ ಏನಂತಂದ್ ಹೇಳಿದ್ರೆ ಆರ್ ಸೇಮ್ ಇರುತ್ತೆ. ಅಷ್ಟೇ ಬಡ್ಡಿಯ ದರದಲ್ಲಿ 20 ವರ್ಷಗಳನ್ನ ಒಂದೇ ಕಡೆ ಬರ್ಕೊಡ್ರಿ. 20 ವರ್ಷಗಳಲ್ಲಿ ಅದು ಎಷ್ಟು ಪಟ್ಟಾಗತ್ತ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾನೆ. ಅದು ಎಷ್ಟು ಪಟ್ಟಾಗತ್ತ ಅಂತಂದ್ ಹೇಳಿ ಇದನ್ನ ಹೆಂಗ್ ಮಾಡ್ಕೊಳ್ಳೋದು ಇವಾಗ? ಇದು ಮಾಡ್ಲೇಬೇಕಲ್ಲ. ಇಲ್ಲ ಅಂತಂದ್ ಹೇಳಿದ್ರೆ 2 ಮಾರ್ಕ್ಸ್ ನಮ್ದು ಹೋಗ್ಬಿಡತ್ತ. ಇಲ್ಲಾಂದ್ರೆ ಮುಂದ್ ಪ್ರಾಬ್ಲಮ್ ಆಗತ್ತ. ಹೆಂಗ್ ಮಾಡ್ಕೊಬೇಕು? ಇಲ್ಲಿ ನೋಡ್ರಿ ನಾವು ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಇದು 7 ಪಟ್ಟಾಗೈತೆ ಅಂತಂದ್ ಹೇಳಿದ್ರೆ ಫಸ್ಟ್ ನಾವು ತಗೊಂಡ್ ಬಂದಿದ್ದೇವೆ ಎಷ್ಟ? ಇಷ್ಟು ಒಂದ್ ಐತೆ ಪಿ ಅಂತಂದ್ ಹೇಳಿ 1 ತಗೊಂಡ್ ಬಂದಿದ್ದೇವೆ. ಅದು ನಾವು ರಿಟರ್ನ್ ಕೊಡುವಾಗ ಎಷ್ಟು ಕೊಡಾಕತ್ತೀವಿ? 7 ಪಟ್ಟು ಕೊಡಾಕತ್ತೀವಿ. ಎಷ್ಟು ಕೊಡಾಕತ್ತೀವಿ? 7 ಪಟ್ಟು ಕೊಡಾಕತ್ತೀವಿ. ಹಂಗಾದ್ರೆ ಇಲ್ಲಿ SI ಎಷ್ಟು ಕೊಡಾಕತ್ತೇವ್ ನಾವು? ತಗೊಂಡ್ ಬಂದಾಗ ಇಷ್ಟ ಐತಿ. ತಗೊಂಡ್ ಬಂದಾಗ ಎಷ್ಟ? 100 ರೂಪಾಯಿ ಐತಿ. ಕೊಡುವಾಗ 700 ರೂಪಾಯಿ ಕೊಡಾಕತ್ತೇವ್. ಕೊಡುವಾಗ ಏನಂತಂದ್ ಹೇಳಿದ್ರೆ 7 ಪಟ್ಟು ಜಾಸ್ತಿ ಅಲ್ಲ. ಸೊ ಹಂಗ 700 ರೂಪಾಯಿ ಕೊಡಾಕತ್ತೇವ್ ಅನ್ಕೊಡ್ರಿ. ಈಗ ಎಷ್ಟು ಪಟ್ಟು ಜಾಸ್ತಿ ಕೊಡಾಕತ್ತೇವ್ ನಾವು? ಸರ್ ಇಲ್ಲಿ ನೋಡ್ರಿ ಮೊದಲು 1 ಐತಿ. ಇವಾಗ ಎಷ್ಟು ಪಟ್ಟು ಜಾಸ್ತಿ ಕೊಡತ್ತೇವ್ ಅಂದ್ರೆ 6 ಪಟ್ಟು ಜಾಸ್ತಿ ಕೊಡಾಕತ್ತೀವಿ. ಎಷ್ಟು ಪಟ್ಟು ಕೊಡಾಕತ್ತೀವಿ? ಈಗ ತಗೊಂಡ್ ಬಂದಿದ್ 1 ಪಟ್ಟು ಐತಿ. ಬಟ್ ಅದ್ರ ಕೊಡುವಾಗ 7 ಪಟ್ಟು ಕೊಡತ್ತೇವ್ ಅಂದ್ರೆ 1 ಪಟ್ಟು ಜಾಸ್ತಿ ಅಂದ್ರ ಟೋಟಲ್ 6 ಪಟ್ಟು ಜಾಸ್ತಿ ಕೊಡಾಕತ್ತೀವಿ. ನಮಗ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ 6 ಪಟ್ಟು ಅನ್ನೋದು. SI ಕಂಡು ಹಿಡ್ಕೋಬೇಕು ನಾವು. SI ಏನಂತಂದ್ ಹೇಳಿದ್ರೆ 6 ಪಟ್ಟು ಜಾಸ್ತಿ ಕೊಡತ್ತೇವ್ ಅಂತಂದ್ ಹೇಳಿ. ಕ್ಲಿಯರ್? ಸೊ ಈಗೇನ್ 6 ಪಟ್ಟು ಐತಲ್ಲ ಇದು ಇಂಪಾರ್ಟೆಂಟ್. ಸೊ ನೋಡ್ರಿ ಇನ್ನೊಂದ್ಸರಿ ಹೇಳ್ತೀನಿ, ಇದು ಇಂಪಾರ್ಟೆಂಟ್. ಯಾಕಂತಂದ್ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಇಲ್ಲಿ ನೋಡ್ರಿ ಏನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ 10 ವರ್ಷಗಳಲ್ಲಿ 7 ಪಟ್ಟು ಆಗೈತೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ 7 ಪಟ್ಟು ಎಷ್ಟು ವರ್ಷದಲ್ಲಿ ಆಗೈತಿ? 10 ವರ್ಷದಲ್ಲಿ ಆಗೈತೆ. ಬರ್ಕೊಂಡ್ವಿ. ಹಂಗೆ ಸರಳ ಬಡ್ಡಿ ಸೇಮ್ ಥಿಂಗ್, ಸೇಮ್ ದುಡ್ಡು. ಅದಾದ ನಂತರ ಸೇಮ್ ಬಡ್ಡಿ ದರದಲ್ಲಿ ಏನಂತಂದ್ ಹೇಳಿದ್ರೆ
20 ವರ್ಷದಲ್ಲಿ ಎಷ್ಟು ಪಟ್ಟಾಗತ್ತ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾನ. ಈಗ ನಮ್ಗೇನು ಸರ್ ನಾವು ಇಸ್ಕೊಂಡ್ ಬಂದಾಗ ಎಷ್ಟು ಇರುತ್ತೆ? 1 ಪಟ್ಟು ಇರುತ್ತೆ. ಅದಾದ ನಂತರ ನಾವು ಕೊಡುವಾಗ ಏನಂತಂದ್ ಹೇಳಿದ್ರೆ 7 ಪಟ್ಟು ಕೊಡಾಕತ್ತೇವ್ ಫಸ್ಟ್ ಒಂದ್ರಲ್ಲಿ 10 ವರ್ಷದಲ್ಲಿ. ಅಂದ್ರ ಇವಾಗ ನಾವು ಎಕ್ಸ್ಟ್ರಾ ಹೆಚ್ಚು ಎಷ್ಟು ಕೊಡಾಕತ್ತೀವಿ ಸರ್? 6 ಪಟ್ಟು ಜಾಸ್ತಿ ಏನ್ ಕೊಡಾಕ್ತೇವಲ್ರಿ, ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಬಡ್ಡಿ ಅಂತ ಕರಿತೀವಿ. ಎಕ್ಸ್ಟ್ರಾ ಬಡ್ಡಿ ಕೊಡಾಕತ್ತೇವಲ್ಲ, ಸೊ ನಾವು ಬಡ್ಡಿಯನ್ನ ಏನಂತಂದ್ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಎಷ್ಟಾಯ್ತು? 6 ಪಟ್ಟು ಜಾಸ್ತಿ ಕೊಡಾಕತ್ತೀವಿ. ಎಷ್ಟು ವರ್ಷದಾಗ? 10 ವರ್ಷದಾಗ. ಸೇಮ್ ಅದೇ ತರ ಈಗ 20 ವರ್ಷದಾಗ ಎಷ್ಟು ಕೊಡಾಕತ್ತೀವಿ ಅನ್ನೋದನ್ನ ಬಡ್ಡಿ ದರವನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇನ್ ಎಕ್ಸ್ ಅಂತ ತಗೊಳ್ರಿ, ಇದೆಷ್ಟಾಯ್ತು? 10 ಇಂಟು ಎಕ್ಸ್ ಈಕ್ವಲ್ ಟು ಏನಂತಂದ್ರೆ 6 ಇಂಟು 20 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಎಷ್ಟು? 6 ಇಂಟು 20 ಡಿವೈಡೆಡ್ ಬೈ 10. 10 ಒಂದ್ಲೆ 10 ಎರಡ್ಲೆ. ಸೊ ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 12 ಆಯ್ತು. ಸೊ ಈಗ ಎಷ್ಟು ಬಂತು? ಬಡ್ಡಿ ಎಷ್ಟು ಕೊಡ್ಬೇಕು ನಾವ? 12 ಪಟ್ಟು ಕೊಡ್ಬೇಕು. ಬಡ್ಡಿ ಎಷ್ಟು ಕೊಡ್ಬೇಕು? ಬಡ್ಡಿ ಎಷ್ಟು ಕೊಡ್ಬೇಕಂತಂದ ಹೇಳಿದ್ರೆ 12 ಪಟ್ಟು ಕೊಡ್ಬೇಕಾಗತ್ತ. ಹಂಗಾದ್ರೆ ನಮ್ದು ಟೋಟಲ್ ಫಸ್ಟ್ ನಾವು ಇಸ್ಕೊಂಡ್ ಬಂದಿದ್ದು ಒಂದಿರತ್ತಲ್ಲ, ಅದನ್ನೊಂದು ಸೇರಿಸ್ಕೊಂಡ್ರೆ ಟೋಟಲ್ ಎಷ್ಟಾಗತ್ತೆ ಅಂದ್ರೆ 13 ಪಟ್ಟು ಆಗುತ್ತೆ. 20 ವರ್ಷದಲ್ಲಿ ಎಷ್ಟಾಗತ್ತೆ? 13 ಪಟ್ಟು ಆಗುತ್ತೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈಸಿ ಆಗೈತೆ. ಜಾನ್ ಅವರು ಏನಂತಂದ ಹೇಳಿದ್ರೆ 1,000 ರೂಪಾಯಿ ತಗೊಂಡಿದ್ದಾರೆ. 1,000 ರೂಪಾಯಿ ತಗೊಂಡಿದ್ದಾರೆ. ಅದಾದ ನಂತರ ವಾರ್ಷಿಕವಾಗಿ 5% ಸರಳ ಬಡ್ಡಿಯಲ್ಲಿ, ಅಂದ್ರ 5% ಅಂತಂದ ಹೇಳಿದ್ರೆ ಅದನ್ನ ನಾವು ಆರ್ ಅಂತಂದ್ ಬರ್ಕೊಂತೀವಿ. ಸೊ 5% ಆಯ್ತು. ನೀಡು ಒಂದು ಬ್ಯಾಂಕಿನಲ್ಲಿ ಏನಂತಂದ ಹೇಳಿದ್ರೆ ಅವ್ರು ಏನೋ ಮಾಡಿದಾರೆ, ಅದನ್ನ ಬಿಟ್ಬಿಟ್ರು. ಹಾಗಾದ್ರೆ 2 ವರ್ಷಗಳ ನಂತರ, 2 ವರ್ಷ ಅಂದ ತಕ್ಷಣ ಅದನ್ನ ಏನಂತ ತಗೋಬೇಕು? ಟಿ ಅಂತ ತಗೋಬೇಕು. 2 ವರ್ಷ ನಂತರ ಅವ್ರು ಎಷ್ಟು ಬಡ್ಡಿಯನ್ನ ಕೊಡ್ಬೇಕಾಗತ್ತ ಅಥವಾ ಗಳಿಸ್ತಾರ ಬ್ಯಾಂಕಿಂದ ಅಂತಂದ ಹೇಳಿ ನೋಡ್ರಿ. ಇವಾಗ ನಾವೇನ್ ಕಂಡಿಡ್ಬೇಕು? ಬಡ್ಡಿ ಅಂತಂದ್ ಹೇಳಿದಾರ ಅಂತಂದ್ ಹೇಳಿದ್ರೆ ಎಸ್ ಐ ಕಂಡಿಡ್ಬೇಕು. ನಮ್ಗೆ ಇಲ್ಲೆಲ್ಲ ಗೊತ್ತಿದಾವ. ಫಾರ್ಮುಲಾ ಏನು? ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತಂದ್ ಹೇಳ್ತೀವಿ. ಪಿ ಎಷ್ಟೈತಿ? 1,000 ಆಯ್ತಾ. ಅದಾದ ನಂತರ ಟಿ ಎಷ್ಟೈತಿ? 2 ವರ್ಷ. ಆರ್ ಎಷ್ಟೈತಿ? 5% ಡಿವೈಡೆಡ್ ಬೈ 100. ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್. 10 ಎರಡ್ಲೆ 20, 20 ಇಂಟು 5 ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 100 ಆಗತ್ತೆ. ಸೊ $100 ಅಷ್ಟೇನಂತಂದ್ ಹೇಳಿದ್ರೆ ಅವರು ಬಡ್ಡಿಯನ್ನ ಕೊಡ್ಬೇಕಾಗತ್ತೆ ಅಥವಾ ಬ್ಯಾಂಕಿಂದ ತಗೊಂತಾರ. ಈ ರೀತಿ ಕ್ವಶನ್ಸ್ ಗಳು ಬರ್ತಾವ ನಮ್ಗೆ. ಇದ್ ನೋಡ್ರಿ, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕ್ವಶನ್ ತುಂಬಾ ಕ್ರೇಜಿ ಆಗೈತೆ. 7% ಅನ್ನೋದ್ ಬಂತು ಅಂತಂದ್ ಹೇಳಿದ್ರೆ ಅದನ್ನ ಬರ್ಕೊಳ್ಳೋದೇನು? ಆರ್ ಅಂತಂದ್ ಬರ್ಕೊಳ್ಳೋದು 7%. ಅದಾದ ಸರಳ ಬಡ್ಡಿಯ ದರದ ಲೆಕ್ಕದಲ್ಲಿ 350 ರೂಪಾಯಿ ಮಾಸಿಕ ಬಡ್ಡಿಯನ್ನ ಗಳಿಸಿದಾರೆ. ಅಂದ್ರೆ ಅವರು ತಿಂಗಳಿಗೆ ಎಷ್ಟು ತಗೊಂತಿದಾರೆ? ತಿಂಗಳಿಗೆ ಅವ್ರಿಗೆ ಬಡ್ಡಿ ಎಷ್ಟು ಬರ್ತೈತೆ? 350 ರೂಪಾಯಿ ಬರ್ತೈತೆ. ತಿಂಗಳಿಗೆ ಎಷ್ಟು ಅಂತಂದ ಹೇಳಿದ್ರೆ ಬಡ್ಡಿ 350 ರೂಪಾಯಿ ಬರ್ತೈತೆ. ಹಂಗಾದ್ರ ಅವ್ರ ಮೊತ್ತ ಎಷ್ಟು ಇಸ್ಕೊಂಡ್ ಹೋಗಿರ್ತಾರ? ಯಾರು ತಗೊಂಡ್ ಹೋಗಿರ್ತಾರಲ್ಲ, ಅವ್ರು ಎಷ್ಟು ಮೊತ್ತವನ್ನ ಇಸ್ಕೊಂಡ್ ಹೋಗಿದಾರ ಅಂತಂದ್ ಹೇಳಿ ಇದನ್ನ ನಾವು ತಗೋಬೇಕು. ಇಲ್ಲಿ ಟೈಮ್ ಎಷ್ಟು ಕೊಟ್ಟಿದಾರೆ ನೋಡ್ರಿ. ಟೈಮ್ ಯಾರಾದ್ರೂ ಹೇಳ್ತೀರಾ? ಟೈಮ್ ಎಷ್ಟಾಗತ್ತೆ ಇಲ್ಲಿ? ಮಾಸಿಕ ಅಂತಂದ್ ಹೇಳಿದ್ರೆ 1 ತಿಂಗಳು. ಸೊ ಅದು 1 ತಿಂಗಳು ಐತೆ. ಈ ತಿಂಗಳನ್ನ ನಾವೇನ್ ಮಾಡ್ಬೇಕು? ವರ್ಷದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಟಿ ಈಕ್ವಲ್ ಟು ಎಷ್ಟಾಗತ್ತೆ? 1 ಡಿವೈಡೆಡ್ ಬೈ 12 ಅಂತಂದ್ ಆಗತ್ತೆ. ಅಂದ್ರೆ ಒಂದ್ ವರ್ಷದಲ್ಲಿ ಎಷ್ಟು ತಿಂಗಳು ಇರ್ತಾವ? 12 ತಿಂಗಳು ಇರ್ತಾವ. ಅದನ್ನ ಸೊ ಎಷ್ಟು ತಿಂಗಳು ಕೊಟ್ರೆ ಅದಕ್ಕೆ ಡಿವೈಡೆಡ್ ಬೈ ಮಾಡ್ಕೊಂಡ್ರೆ ವರ್ಷದಲ್ಲಿ ಕನ್ವರ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? 1 ಡಿವೈಡೆಡ್ ಬೈ 12 ಅಂತಂದೈತೆ. ಇವಾಗ ಸೇಮ್ ಅದೇ ತರ ನೋಡ್ರಿ, ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಇದು ನಮ್ದು ಫಾರ್ಮುಲಾ. ಎಸ್ ಐ ಎಷ್ಟೈತ್ರಿ? 350 ಅಂತಂದೈತೆ. ಪಿ ಎಷ್ಟೈತ್ರಿ? ಪಿ ನೋಡ್ರಿ ನಮಗ್ ಗೊತ್ತಿಲ್ಲ, ಅದನ್ನ ಕೇಳಿದಾರೆ. ಅದಾದ ನಂತರ ಟಿ ಎಷ್ಟು ಕೊಟ್ಟಿದ್ದಾನ್ರಿ? 1 ಡಿವೈಡೆಡ್ ಬೈ 12 ಅಂತ ಕೊಟ್ಟಿದ್ದಾನೆ. ಇದು ಕೆಳಗಡೆ 100 ಇರುತ್ತೆ, 12 ಕೆಳಗಡೆ ಬರ್ಕೊಂಡ್ಬಿಡ್ತೀನಿ. 1 ಡಿವೈಡೆಡ್ ಬೈ 12 ಈ ತರ ಬರ್ಕೊಂಡೆ. ಆರ್ ಎಷ್ಟೈತ್ರಿ? 7 ಅಂತಂದೈತೆ. ಎಷ್ಟೈತಿ? 6, 7 ಅಂತಂದೈತೆ. ಸೊ ಪಿ 1 ಬಿಡ್ರಿ, ಉಳಿದಿದ್ದೆಲ್ಲ ಆ ಕಡೆ ಕಳಿಸ್ಬಿಡ್ರಿ ಎಲ್ಲಾನು. ಸೊ ಪಿ ಈಕ್ವಲ್ ಟು ಏನಾಗತ್ತೆ ನೋಡ್ರಿ? 350. ಸೊ ಈ ಕಡೆ, ಸೊ ಇದ್ ಮೇಲ್ಗಡೆ ಬಂದ್ರೆ ಇವೆಲ್ಲ ಏನಂತಂದ್ರೆ ಮೇಲ್ಗಡೆ ಬರ್ತಾವ. 100, 12 ಮೇಲ್ಗಡೆ ಬಂತು. ಸೊ ಇದು 7 ಏನಂತಂದ್ರೆ ಕೆಳಗಡೆ ಬಂತು. 7 ಅಂದ್ಲೆ 7 5ಲೆ 35. ಅಂದ್ರೆ 7 50ಲೆ 350 ಆಯ್ತು. ಉಳಿದಿದ್ ನೋಡ್ರಿ ಎಷ್ಟಾಗತ್ತ? ಎಲ್ಲಾನು ಗುಣಿಸ್ಕೊಡ್ರಿ ಎಷ್ಟಾಗತ್ತೆ ನೋಡ್ರಿ. ಇದ್ ನೋಡ್ರಿ 12 5ಲೆ 60 ಆಯ್ತು. 60 ಅಂತಂದ್ ಹೇಳಿದ್ರೆ 600. 12 ಇಂಟು 50 ಅಂತಂದ್ ಹೇಳಿದ್ರೆ 600 ಆಯ್ತು. ಇನ್ ಮತ್ತೆ 2 ಜೀರೋ ಜಾಸ್ತಿ ತಗೊಂಡ್ಬರ್ಬೇಕಂದ್ರೆ 60,000 ಏನಂತಂದ್ ಹೇಳಿದ್ರೆ ಅವ್ರದ್ದು ದುಡ್ಡನ್ನ ಇಸ್ಕೊಂಡ್ ಹೋಗಿದಾರೆ. ತಿಂಗಳಿಗೆ ಎಷ್ಟು ತುಂಬ್ತಾ ಇದಾರೆ ಅಂತಂದ್ ಹೇಳಿದ್ರೆ 350 ರೂಪಾಯಿ ಬಡ್ಡಿ ತುಂಬ್ತಾ ಇದಾರೆ ಅಂತಂದ್ ಹೇಳಿ. ಈ ರೀತಿಯಾಗಿ ಕ್ವಶನ್ಸ್ ಗಳು ಬರ್ತಾವ, ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೊ ಇಲ್ಲಿ ನೋಡ್ರಿ, ಇದು ಬೇಸಿಕ್ ಕ್ವಶನ್. ಜಾನ್ ಒಂದು ಬ್ಯಾಂಕಿನಲ್ಲಿ 1200 ರೂಪಾಯಿ ಠೇವಣಿ ಇಡ್ತಾನೆ. ಸೊ 1200 ಅನ್ನೋದು ಏನಂತಂದ್ ಹೇಳಿದ್ರೆ ಫಸ್ಟ್ ಅವ್ನು ಇಟ್ಟಿರೋದು ಬ್ಯಾಂಕ್ ಅಲ್ಲಿ ಠೇವಣಿ ಇಡ್ತಾನೆ 1200. ಅದು 4 ವರ್ಷಗಳ ನಂತರ ಅಂತಂದ್ ಹೇಳಿದ್ರೆ 4 ವರ್ಷ ಅಂದ ತಕ್ಷಣ ಅದನ್ನ ತಗೊಂಡ್ಬಿಡ್ಬೇಕು ಟೈಮ್ ಅಂತಂದ್ ಹೇಳಿ. ಅವನ ಖಾತೆಯಲ್ಲಿ ಇವಾಗ ಎಷ್ಟಿದಾವ? 4 ವರ್ಷ ಆದ ನಂತರ ಅವನ ಖಾತೆ ಒಳಗಡೆ ಎಷ್ಟಿದಾವ ಅಂತಂದ್ ಹೇಳಿದ್ರೆ 1,400 ಇದಾವ. ಟೋಟಲ್ ಆಗಿ ಎಷ್ಟಿದಾವ? 1,400. ಹಂಗಾದ್ರೆ ಸರಳ ಬಡ್ಡಿ ದರವನ್ನ ಕಂಡಿಡಿಬೇಕು. ಬಡ್ಡಿ ದರ ಅಂತಂದ್ ಹೇಳಿದ್ರೆ ಆರ್ ಕಂಡಿಡಿಬೇಕು. ಇಲ್ಲಿ ಅವಂದು ತಗೊಂಡೋಗಿಟ್ಟಾಗ 1200 ಇತ್ತು. 4 ವರ್ಷ ಆದ ನಂತರ 1400 ಆಗೈತೆ. 1400 ಆಗೈತೆ ಅಂತಂದ್ ಹೇಳಿದ್ರೆ ಬಡ್ಡಿ ಎಷ್ಟಾಯ್ತು ಅಲ್ಲಿ? ಸೊ 200 ರೂಪಾಯಿ ಜಾಸ್ತಿ ಆಗಿತ್ತಲ್ಲ, ಇದು 200 ಬಂತು. ಇದನ್ನ ನಾವು ಎಸ್ ಐ ಅಂತಂದ್ ಹೇಳ್ತೀವಿ. ಈಗ ನೋಡ್ರಿ, ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಆರ್ ಡಿವೈಡೆಡ್ ಬೈ 100 ಅಂತಂದ್ ಹಾಕಿ ಆರ್ ವ್ಯಾಲ್ಯೂನ ಕಂಡಿಡಿರಿ.
ಸೊ ಕಂಡು ಹಿಡಿದು ಎಷ್ಟು ಬರುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ನೀವೇನ್ ಮಾಡ್ಬೇಕು, ಆನ್ಸರ್ ಅನ್ನ ಮಾಡ್ಬೇಕು. ಸೊ ಇದು ಕೂಡ ನೋಡ್ರಿ ಸೇಮ್ ಅದೇ ತರ ಐತಿ. ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತ ಐತಿ. ಸೊ ಅದೇನಂತಂದ್ ಹೇಳಿದ್ರೆ 2.5 ವರ್ಷಗಳಲ್ಲಿ. ಸೊ 2.5 ವರ್ಷಗಳಲ್ಲಿ ಏನಂತಂದ್ ಹೇಳಿದ್ರೆ ಅದೆಷ್ಟಾಗೈತಿ, 1060 ಆಗೈತಿ. ಎಷ್ಟಾಗೈತಿ, 1060 ಆಗೈತೆ. ಹಂಗಾದ್ರೆ ಒಂದು ವರ್ಷದಲ್ಲಿ ಏನಂತಂದ್ ಹೇಳಿದ್ರೆ ಅದು 1000 ಆಗತ್ತ. ಒಂದು ವರ್ಷದಲ್ಲಿ ಎಷ್ಟಾಗತ್ತ, 1000 ಆಗತ್ತ. ಇಲ್ಲಿ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಈಗ ಒಂದು ಅಮೌಂಟ್ ಐತೆ. ಸೊ ಅದೇನಂತಂದ್ ಹೇಳಿದ್ರೆ ಒಂದು ವರ್ಷದಲ್ಲಿ ಏನಂತಂದ್ ಹೇಳಿದ್ರೆ 1000 ಆಗೈತೆ. ಸೊ ಮೊದ್ಲು ಹೋಗಿ ಏನಂತಂದ್ರೆ ಬ್ಯಾಂಕ್ ಅಲ್ಲಿ ಇಟ್ಟಿದಾರ. ಸೊ ಒಂದ್ ವರ್ಷದಲ್ಲಿ ಏನಂತಂದ್ ಹೇಳಿದ್ರೆ 1000 ಆಗೈತಿ. ಆಮೇಲೆ 2.5 ವರ್ಷದಲ್ಲಿ ಏನಂತಂದ್ ಹೇಳಿದ್ರೆ 1060 ಜಾಸ್ತಿ ಆಗೈತೆ. 1060. ಹಂಗಾದ್ರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳಿದಾನೆ. ಈಗ ನೋಡ್ರಿ, ಇಲ್ಲಿ ನಾವು ನೋಡ್ಕೊಂಡ್ಬಿಡೋನಲ್ಲ, ಈಗ ಎಷ್ಟು ಜಾಸ್ತಿ ಆಗೈತಿ, ಇಲ್ಲಿ ಟೈಮ್ ಎಷ್ಟು ಜಾಸ್ತಿ ಆಗೈತಿ ಸರ್, 1.5 ವರ್ಷ ಜಾಸ್ತಿ ಆಗೈತಿ. 1.5 ವರ್ಷದಲ್ಲಿ ಎಷ್ಟು ದುಡ್ಡು ಜಾಸ್ತಿ ಆಗೈತಿ ಇಲ್ರಿ, 60 ರೂಪಾಯಿ ಜಾಸ್ತಿ ಆಗೈತಿ. ಈ 60 ರೂಪಾಯಿ ಬಡ್ಡಿ ಏನ್ ಅನ್ನೋದು, ಇದು ಬಡ್ಡಿ. ಟೈಮಿಂಗ್ ಎಷ್ಟ, 1.5 ಇಯರ್ಸ್. ನಮಗ ಗೊತ್ತಾಯ್ತಾ ಇವಾಗ. ಈಗ ಅಮೌಂಟ್ ಎಷ್ಟಿತ್ತು ಮೊದಲು, ಇದನ್ನ ಪಿ ಅಂತ ತಗೊಳ್ಳೋಣ. ಸೊ ನೋಡ್ರಿ, SI = PTR/100 ಅಂತಂದ್ ಹೇಳಿದ್ರೆ, ಸೊ ಬಡ್ಡಿ ಎಷ್ಟಾಗೈತಿ, 60 ರೂಪಾಯಿ ಅಂತ ತಗೊಂಡ್ರಿ. ಅದಾದ ನಂತರ ಪಿ ಎಷ್ಟು ತಗೊಂಡ್ರಿ, 1000 ಅಂತ ತಗೊಂಡ್ರಿ. ಟೈಮ್ ಎಷ್ಟೈತ್ರಿ, 1.5. 1.5 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ, ಇದು 1.5 ವರ್ಷ ಅಂತಂದ್ ಹೇಳಿದ್ರೆ 1 × 1/2 ವರ್ಷ ಅಂತಂದ್ ಹೇಳಿದ್ರೆ 2 × 2. ಇಲ್ಲ ಅಂತಂದ್ ಹೇಳಿದ್ರೆ ಇದ್ರ ತರ ಪ್ರಕಾರ ಕಂಡಿಡಿರಿ. ಟೋಟಲ್ ಒಂದ್ ವರ್ಷದಾಗ ಎಷ್ಟು ತಿಂಗಳು, 12 ತಿಂಗಳು. ಮ್ಯಾಲ 5 ತಿಂಗಳು ಅಂತಂದ್ ಹೇಳಿದ್ರೆ, ಮೇಲ್ಗಡೆ 5 ತಿಂಗಳು ಅಂತಂದ್ ಹೇಳಿದ್ರೆ ಎಷ್ಟಾಗತ್ ನೋಡ್ರಿ, 5 ತಿಂಗಳು. ಸೊ ಟೋಟಲ್ ಆಗಿ ಎಷ್ಟಾಯ್ತು, 17 ತಿಂಗಳು. ಈ 17 ತಿಂಗಳನ್ನ ನಾವೇನ್ ಮಾಡ್ಕೊಬೇಕು, 17 ತಿಂಗಳನ್ನ ವರ್ಷದಲ್ಲಿ ನೋಡ್ಬೇಕು. 17/12 ಅಂತಂದ್ ಹೇಳಿ. ಸೊ 17/12 ಅಂತಂದ್ ಹೇಳಿ ಆಗತ್ತ. ಕೆಳಗಡೆ ಏನಂತಂದ್ ಹೇಳಿದ್ರೆ 100 ಇರುತ್ತೆ. ಸೊ ನಾವೇನ್ ಕಂಡಿಡ್ಬೇಕು, ಬಡ್ಡಿ ದರವನ್ನ ಕಂಡಿಡ್ಕೊಬೇಕು. ಇವಾಗ ಕಂಡಿಡಿರಿ ನೋಡೋಣ ಏನೇನಾಗತ್ ನೋಡ್ರಿ. ಸೊ 6 ಒಂದ್ ಕಡೆ ತಗೊಳ್ರಿ. ಸೊ 6 ಒಂದ್ ಕಡೆ ಇತ್ತು ಅಂತಂದ್ ಹೇಳಿದ್ರೆ ಇವನ್ನೆಲ್ಲ ಈ ಕಡೆ ಮೇಲ್ಗಡೆ ಕಳಿಸ್ರಿ. 60 × 100 × 12 ಇವೆಲ್ಲ ಕೆಳಗಡೆ ಬರ್ತಾವ. 1000 × 17 ಅಂತಂದ್ ಹೇಳಿ. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಏನೇನು ಉಳಿತು, 6 × 12 ÷ 17 ಇತ್ತು. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ, ಎಷ್ಟು ಬರುತ್ತ ನೋಡ್ರಿ. ಸೊ ನೋಡ್ರಿ, ಇದು ಎಷ್ಟಾಗತ್ತ, 12 72 ÷ 17 ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 17 × 4 = 68. ಅಂದ್ರೆ 4.2 ಸಮಥಿಂಗ್ ಏನೋ ಬರುತ್ತೆ. ಇಲ್ಲಿ ನಮ್ದು ಆನ್ಸರ್ ಐತೆ ನೋಡ್ರಿ, 4.17 ಐತೆ, 6.2 ಐತೆ, ಈ ತರ ಐತೆ. ಸೊ ಅಂದ್ರೆ ನಮ್ದು ಆನ್ಸರ್ ಏನಾಗತ್ತಂದ್ರೆ 4.17 ಏನಂತಂದ್ ಹೇಳಿದ್ರೆ ನಮ್ದು ಬಡ್ಡಿ ದರ ಆಗತ್ತ. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬೇಕಾಗತ್ತ. ಇಲ್ಲಿ ನೋಡ್ರಿ, ಒಂದೇ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ, PTR/100. ಉಳಿದಿದ್ನೆಲ್ಲ ಏನಂತಂದ್ ಹೇಳಿದ್ರೆ ನಾವು ಆರಾಮಾಗಿ ಮಾಡ್ಕೋಬಹುದು. 2 ಮಾರ್ಕ್ಸ್ ಈಸಿಯಾಗಿ ತಗೊಳ್ಬಹುದು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಎವರೇಜ್ ಮೇಲೆ ನಾನು ಕ್ವಶನ್ಸ್ ಗಳನ್ನ ಮಾಡಾಕ್ತೀನಿ. ನೆಕ್ಸ್ಟ್ ಅದಾದ ನಂತರ ಕಂಪೌಂಡ್ ಇಂಟ್ರೆಸ್ಟ್, ಆಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.